ನಮಸ್ಕಾರ ಎಲ್ಲರಿಗೂ. ನಮ್ಮ ಜಾಮ್ ವೈಬ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುಧಾ ಆಚಾರ್ಯ. ನಮ್ಮ ಜಾಮ್ ವೈಬ್ ಸ್ಟುಡಿಯೋದ ಉದ್ದೇಶ ಇರೋದು ನಿಮ್ಗೆಲ್ಲರಿಗೂ ಕೂಡ ಒಳ್ಳೆ ಗುಡ್ ವೈಬ್ಸನ್ನು ಸ್ಪ್ರೆಡ್ ಮಾಡೋದಕ್ಕೆ. ಸೊ ಒಳ್ಳೆ ವಿಷಯದೊಂದಿಗೆ ನಾವು ಯಾವಾಗಲೂ ನಿಮ್ಮ ಜೊತೆಗಿರ್ತೀವಿ. ಅದೇ ಥರ ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಿರೋವಂಥ ವಿಷಯ ಲಾ ಆಫ್ ಅಟ್ರಾಕ್ಷನ್. ಇನ್ನು ನಾವು ಹೇಗೆ ಅಟ್ರ್ಯಾಕ್ಟ್ ಮಾಡೋದು, ಸೊ ಥಿಂಗ್ಸನ್ನಾಗಿರ್ಬೋದು, ಜಾಬನ್ನು, ನಾವು ಅಂದ್ಕೊಂಡಿದ್ದ ವಸ್ತುನ ಹೇಗೆ ತಟ್ಟನೆ ಅಟ್ರ್ಯಾಕ್ಟ್ ಮಾಡೋದು ಅಂತ. ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಿದಂತೆ ಆಗೋದು. ಸೊ ನಾವು ಏನು ಯೋಚನೆ ಮಾಡಿರ್ತೀವೋ ಅದನ್ನು ಆಗಬೇಕು. ಸೊ ತುಂಬ ಜನ ಅಂದ್ಕೊಳ್ತಾರೆ, ನಾನು ಯೋಚನೆ ಮಾಡ್ತೀನಿ ಏನೋ ಆಗಬೇಕು ಅಂತೇಳಿ, ಅದು ಆಗಲ್ಲ. ಸೊ ನಾವು ಅಂದ್ಕೊಂಡಿದ್ದು ರೀಚ್ ಆಗಕ್ಕೆ ಆಗ್ತಾ ಇರಲ್ಲ ಅಲ್ವಾ. ಅಂದ್ಕೊಂಡಿದ್ದು ಆಗಬೇಕು, ಸೊ ಅದಕ್ಕಿಂತ ಹೆಚ್ಚಿನ ಲೆವೆಲಲ್ಲಿ ರೀಚ್ ಆಗಬೇಕು ಅಂತ ಹೇಳಿದ್ರೆ ಒಂದಷ್ಟು ಪಾಲಿಸಿ ಇದೆ, ಅದನ್ನಷ್ಟೇ ಫಾಲೋ ಮಾಡಬೇಕು. ನಮ್ಮ ಮೈಂಡನ್ನು ಫಸ್ಟು ಕಂಟ್ರೋಲ್ ಮಾಡಬೇಕು. ತುಂಬ ಬೇಜಾರಾದಾಗ ಬೇಜಾರಾಗೋದು, ತುಂಬ ಖುಷಿಯಾದಾಗ ಹಾರಾಡೋದು ಮಾಡ್ದೇನೆ. ಸೊ ಯಾವಾಗಲೂ ಕೂಡ ಒಂದೊಂದೇ ಲೆವೆಲಲ್ಲಿ ಮೈಂಡನ್ನು ಕಂಟ್ರೋಲ್ ಮಾಡಬೇಕು. ಬೇಜಾರಾದಾಗೆಲ್ಲ ಅನಿಸ್ತಾ ಇರುತ್ತೆ, ನನಗೆ ಯಾವಾಗಲೂ ಯಾಕೆ ಈ ಥರ ಆಗ್ತಿರುತ್ತೆ, ನನಗೆ ಯಾವಾಗಲೂ ಬ್ಯಾಡ್ ಥಿಂಗ್ಸ್, ನೆಗೆಟಿವಿಟಿ ಮತ್ತು ಲೈಫಲ್ಲಿ ಎಲ್ಲ ಕೆಟ್ಟ ವಿಷಯಗಳು ನನಗೆ ಆಗ್ತಾ ಇದೆಯಾ ಅಂತ ತುಂಬ ಸಲ ಅನಿಸ್ತಾ ಇರುತ್ತೆ. ಭಗವದ್ಗೀತೆನ ಓದಿದರೆ ಗೊತ್ತಾಗುತ್ತೆ. ಫಸ್ಟೇ ಮೆನ್ಷನ್ ಮಾಡಿದ್ದಾರೆ ಕರ್ಮ ಅಂದರೆ ಏನು ಅಂತ. ನಮ್ಗೆ ಏನೇ ಆಗ್ತಿದ್ರು ಕೂಡ ಅದು ನಮ್ಮ ಕರ್ಮದಿಂದ ಆಗ್ತಾ ಇರುತ್ತೆ. ಸೊ ಒಳ್ಳೇದಾದ್ರೂ ಕೂಡ ಕೆಟ್ಟದ್ದು ಕೂಡ ಎಲ್ಲದೂ ಕೂಡ ನಮ್ಮ ಕರ್ಮದಿಂದಲೇ ನಮಗೆ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಯಾಕೆ ಈ ಥರ ಆಗ್ತಿದೆ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಒಂದು ಕರ್ಮ ಕಳೀತು, ಒಂದು ಕರ್ಮದಿಂದ ನಾನು ರಿಲೀಫ್ ಆದೆ, ಸೊ ಆ ಕರ್ಮ ಮುಗೀತು ಅಂತ ಅಂದ್ಕೊಂಡ್ರೆ ನಮಗೆ ಏನು ಅಂತ ಅನಿಸಲ್ಲ. ಸೊ ಇದನ್ನು ಫೇಸ್ ಮಾಡೋದಕ್ಕೆ ಸೊಲ್ಯೂಷನ್ನ ಹುಡುಕ್ತಾ ಹೋದರೆ ಆವಾಗ ನಮಗೆ ಬೇಜಾರಾಗೋದಿಲ್ಲ. ಸೊ ಇದು ಕರ್ಮ, ಎಲ್ಲದೂ ಕೂಡ ಕರ್ಮ ಅಂತ ಅಂದ್ಕೊಳ್ಬೇಕು ಅಷ್ಟೇ. ನಮ್ಮ ಲೈಫಲ್ಲಿ ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ. ಸೊ ನಮ್ಗನ್ಸುತ್ತೆ, ಯಾಕೆ ನಮಗೆಲ್ಲ ಚೀಟ್ ಮಾಡ್ತಾ ಇದ್ದಾರೆ, ನನಗೆ ಯಾಕೆ ಎಲ್ಲರೂ ಮೋಸ ಮಾಡ್ತಾರೆ ಅಂತ ಅಂದ್ಕೊಳ್ದೇನೆ, ಸೊ ಯೂನಿವರ್ಸ್ ನಮಗೆ ಒಂದು ಪ್ಲ್ಯಾನ್ ಮಾಡಿದೆ. ಏನೋ ಒಂದು ಒಳ್ಳೇದಾಗಲಿಕ್ಕೋಸ್ಕರ ಯೂನಿವರ್ಸ್ ನಮ್ಮ ಲೈಫಲ್ಲಿ ಆಗಿರುವಂಥ ಕೆಟ್ಟ ವಿಷಯಗಳನ್ನೆಲ್ಲ ರಿಮೂವ್ ಮಾಡ್ತಾ ಇದೆ ಅಂತ. ಸೊ ಇದು ಆ್ಯಕ್ಚುಲಿ ಯೂನಿವರ್ಸ್ ಪ್ಲ್ಯಾನ್ ಇರೋದು. ನೀವೇನಂತ ಹೇಳಿದ್ರು ಹೇಳ್ಬೋದು, ದೇವರು ಅನ್ಬೋದು, ಯೂನಿವರ್ಸ್ ಅನ್ಬೋದು, ಏನಂತ ಆದರೂ ಅಂದ್ಕೊಳ್ಬೋದು. ನಮಗೇನು ಒಳ್ಳೇದಾಗಲಿಕ್ಕೋಸ್ಕರ ನಮ್ಮ ಲೈಫಲ್ಲಿ ಇರುವಂಥ ಕೆಟ್ಟ ವಿಷಯಗಳನ್ನೆಲ್ಲ, ನಮ್ಗೆ ಅಟ್ರಾಕ್ಟ್ ಆಗಿರುವಂಥ ನೆಗೆಟಿವಿಟಿ ಎಲ್ಲದೂ ಕೂಡ ಸೊ ಯೂನಿವರ್ಸ್ ಏನಿದೆ ಅದು ತೆಗೆದು ಹಾಕ್ತಾ ಇದೆ ಅಂತ ಅಂದ್ಕೋಬೇಕು. ಆವಾಗ ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ಬೋದು. ಸೊ ನಮ್ಮ ಲೈಫಲ್ಲಿ ಯಾಕೆ ಈ ಥರ ಆಗ್ತಿದೆ ಅಂತ. ಆದರೆ ಒಂದಂತೂ ಅಂದ್ಕೋಬೇಕು, ಏನೋ ಒಳ್ಳೆಯದು ಬರೋದಕ್ಕೋಸ್ಕರ ಈ ಥರ ಎಲ್ಲ ನೆಗೆಟಿವ್ ಆಗ್ತಿದೆ ಅಂತ. ಸೊ ನೆಕ್ಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ಲಾ ಆಫ್ ಅಟ್ರಾಕ್ಷನಲ್ಲಿ ನಾವು ಈ ಮನಸ್ಥಿತಿಲಿ ಇದ್ದು ನಮಗೆ ಯಾವುದಾದ್ರೂ ಅಟ್ರ್ಯಾಕ್ಟ್ ಮಾಡಬೇಕು, ನಾನೇನೋ ಒಂದು ಆಗಬೇಕು ಅಂತ ಇದ್ದರೆ, ಸೊ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇರಬೇಕು, ಪ್ರಯತ್ನ ಮಾಡ್ತಾನೆ ಇರಬೇಕು. ನಮ್ಮ ಗುರಿ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು, ಡೌಟ್ ಇರಬಾರ್ದು. ನಮ್ಮ ಗುರಿ ಅಂತ ಹೇಳಿದ್ರೆ, ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಜಾಬ್ ಅಥವಾ ಇನ್ನೊಂದೇನೋ ಅಂತಲ್ಲ, ನಿಮ್ಮ ಲವ್ ಬೇಕಾದರೂ ಆಗಿರ್ಬೋದು. ಸೊ ನಿಮ್ಮ ಪ್ರೀತಿಸೋ ಹುಡುಗಿ ಅಥವಾ ಹುಡುಗ ನಿಮ್ಮ ಲೈಫಲ್ಲಿ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಗುರಿಲಿ ಅದು ಸ್ಪಷ್ಟ ಇರಬೇಕು, ಅವ್ರು ನಿಮ್ಮ ಲೈಫಲ್ಲಿ ಬೇಕು ಅಂತ. ಸೊ ನಿಮ್ಮ ನೆಕ್ಸ್ಟ್ ಡೇ 1-2 ಡೇಸ್ ಬಿಟ್ಟು ನಿಮ್ಮ ಮೈಂಡಲ್ಲಿ ಚೇಂಜ್ ಆಗೋ ಥರ ಚೇಂಜ್ ಮಾಡ್ಕೊಳ್ತಾ ಇರಬಾರ್ದು. ನಿಮ್ಮ ಮನಸ್ಸಲ್ಲಿ ಅವ್ರ ಜೊತೆಗೆ ಇರ್ತೀನಿ, ಚೆನ್ನಾಗಿರ್ತೀನಿ, ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನಿಮ್ಗೇನಾದರೂ ಅನಿಸಿದರೆ, ಸೊ ನೀವು ಈ ಲಾ ಆಫ್ ಅಟ್ರಾಕ್ಷನನ್ನು ಟ್ರೈ ಮಾಡ್ಬೋದು. ಒಂದೇ ಕಡೆಗೆ ಫೋಕಸ್ ಮಾಡಬೇಕು, ಅವ್ರು ನಿಮ್ಮ ಜೊತೆಲೇ ಇದ್ದಾರೆ ಅಂತ ಫೀಲ್ ಮಾಡಬೇಕು. ಸೊ ಯಾವಾಗಲೂ ಕೂಡ ನಿಮ್ಮ ಜೊತೆನೇ ಇದ್ದಾರೆ, ನಿಮ್ಮ ಜೊತೆನೇ ಮಾತಾಡ್ತಿದ್ದಾರೆ, ನೀವು ಅವ್ರ ಜೊತೆ ಹ್ಯಾಪಿಯಾಗಿದ್ದೀರಾ ಅಂತ ಈ ಥರ ಅಂದ್ಕೊಳ್ಬೇಕು. ಸೇಮ್ ವೇ ವರ್ಕಲ್ಲಿ, ಜಾಬಲ್ಲಿ ಬರುತ್ತೆ. ಸೊ ನೀವೇನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಇದ್ದರೆ, ಆ ಲೆವೆಲಲ್ಲಿ ರೀಚ್ ಆಗಿದ್ದೀರಾ. ತುಂಬ ಜನಕ್ಕೆ ಇದು ಕಷ್ಟ ಆಗುತ್ತೆ, ಆ ಲೆವೆಲಲ್ಲಿ ಇದ್ದೀನಿ ಅಂತ ಫೀಲ್ ಮಾಡೋದಕ್ಕೆ. ಸೊ ನೀವು ಅದನ್ನು ಫೀಲ್ ಮಾಡ್ತಾನೆ ಇರಬೇಕು ಯಾವಾಗಲೂ ಕೂಡ, ನಾನು ಆ ಲೆವೆಲಲ್ಲಿ ಇದ್ದೀನಿ, ನಾನು ರೀಚ್ ಆಗಿದ್ದೀನಿ, ನಾನು ಹ್ಯಾಪಿಯಾಗಿದ್ದೀನಿ, ನಾನು ತುಂಬ ಖುಷಿಯಾಗಿ ಲೈಫ್ ಲೀಡ್ ಮಾಡ್ತಿದ್ದೀನಿ ಅಂತ. ಈ ಲಾ ಆಫ್ ಅಟ್ರಾಕ್ಷನನ್ನು ನೀವು ನಿಮ್ಮ ಲೈಫಲ್ಲಿ
ಈ ಥರ ಅಳವಡಿಸ್ಕೊಳ್ತಾ ಹೋದರೆ ಸೊ ನಿಮಗೆ ನೀವು ಅಂದ್ಕೊಂಡಿದ್ದು ಹಾಗೇ ಆಗುತ್ತೆ. ನೀವು ಇದು ಒಂದಿನ 2 ದಿನ ಅಂತ ಕೆಲಸ ಅಲ್ಲ, ನೀವು ಕಂಟಿನ್ಯೂಸ್ ಆಗಿ ಈ ಥರ ಮಾಡ್ತಾ ಇದ್ದರೆ ನಿಮ್ಮ ಮೈಂಡಿಗೆ ಫಿಕ್ಸ್ ಆಗುತ್ತೆ. ಅದು ನಾನು ಆ ಲೆವೆಲಿಗೆ ರೀಚ್ ಆಗಿದ್ದೀನಿ, ಅದು ನನ್ನ ಲೈಫಲ್ಲಿ ಇದೆ, ನಾನು ಅದನ್ನು ಪಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಮೈಂಡ್ ಫಿಕ್ಸ್ ಆಗಿ ಅದೇ ಥರ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ನಿಮಗೊಂದು ವಿಷಯ ಗೊತ್ತಾ? ಸೊ ನಮಗೆ ಏನಾದರೂ ನಂಬಿರ್ತೀವಿ. ನಮ್ಮ ಮನೇಲಿ ಚಿಕ್ಕಕ್ಕಿರ್ಬೇಕಾದ್ರೆ ಏನೋ ಒಂದು ಹೇಳಿರ್ತಾರೆ, ರಾತ್ರಿ ಹೊತ್ತು ಭೂತ ಬರುತ್ತೆ, ನೀನು ಮಲ್ಕೋ, ಕಣ್ಣು ಮುಚ್ಚು, ನೀನು ಕಣ್ಣು ಮುಚ್ಚಿ ನಿದ್ರೆ ಮಾಡಿಲ್ಲ ಅಂದರೆ ಭೂತ ಬರುತ್ತೆ, ಬಾಗ್ಲ ಹತ್ರ ಇರುತ್ತೆ ಅಂತ ನಿಮಗೆ ಹೆದರ್ಸಿರ್ತಾರೆ. ಸೊ ನಿಮಗೆ ಆ ಭಯ ಇದೆಯಲ್ಲ, ಎಷ್ಟು ದೊಡ್ಡವರಾದ್ಮೇಲೂ ಕೂಡ ಹೋಗಿರಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಅದನ್ನ ಬಲವಾಗಿ ನಂಬಿರುತ್ತೆ. ಡೋರ್ ಹತ್ರ ದೆವ್ವ ಬರುತ್ತೆ, ಡೋರ್ ಓಪನ್ ಮಾಡಿದ್ರೆ ಲೈಟ್ ಆಫ್ ಮಾಡಿ ಕಣ್ಣು ಮುಚ್ಚಿ ಮಲಗಿಲ್ಲ ಅಂತ ಹೇಳಿದ್ರೆ ದೆವ್ವ ನಮ್ಮನ್ನ ಅಟ್ಯಾಕ್ ಮಾಡುತ್ತೆ ಅನ್ನೋ ಒಂದು ವಿಷಯ ನಮ್ಮ ಮೈಂಡಲ್ಲಿ ಬಲವಾಗಿ ಕೂತಿರುತ್ತೆ. ಸೊ ಆ ಬಲವಾಗಿ ನಂಬಿರೋ ವಿಷಯ ಎಷ್ಟು ದೊಡ್ಡವರಾಗಿ ನಾವು ಎಷ್ಟೇ ಬುದ್ಧಿ ಬೆಳೆದ್ರೂ ಕೂಡ ಅದು ಹೋಗಿರಲ್ಲ. ಅದೇ ರೀತಿ ನಿಮ್ಮ ಮೈಂಡ್ಗೆ ಒಂದು ವಿಷಯನ ನೀವು ಬಲವಾಗಿ ತುಂಬ್ತಾ ಹೋದರೆ ನಿಮ್ಮ ಮೈಂಡ್ ಅದಕ್ಕೆ ಫಿಕ್ಸ್ ಆಗಿ ಅದನ್ನೇ ನಂಬೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದನ್ನು ನಿಮ್ಮ ಮೈಂಡಿಂದ ತೆಗಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ, ಅದನ್ನು ಹೋಗದೇನೂ ಕೂಡ ಇರ್ಬೋದು. ನಾವು ಮೈಂಡಿಗೆ ಒಳ್ಳೆಯದನ್ನ ಫೀಡ್ ಮಾಡ್ತಾ ಬಂದರೆ ಸೊ ನಾವು ಆ ಒಂದು ಅಚೀವ್ಮೆಂಟ್ನ ಬೇಗ ಮಾಡ್ಬೋದು. ಇದನ್ನು ನೀವು ನಮ್ಮದೇ ಇರ್ಬೋದು, ಆದರೆ ಇದಂತೂ ನಿಜ, 100% ನಿಜ. ನೀವು ಡೈಲಿ ಅದನ್ನು ಫೋಕಸ್ ಮಾಡಿ ಮಂಡಿಗೆ ತುಂಬ್ತಾ ಅದರಲ್ಲಿ ಫೀಲ್ ಆಗ್ತಾ ಇದ್ರೆ ಸೊ ಖಂಡಿತವಾಗ್ಲೂ ನಿಮಗೆ ಆ ಒಂದು ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ. ನಮ್ಗೆ ಏನೇ ಆಗ್ತಾ ಇದ್ರು ನಮ್ಮ ಲೈಫಲ್ಲಿ ಎಲ್ಲದೂ ಕೂಡ ಕರ್ಮದಿಂದನೇ ಆಗ್ತಾ ಇದೆ. ನಮ್ಮ ಲೈಫಿಂದ ಯಾರಾದರೂ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಲೈಫಿಗೆ ಒಂದಷ್ಟು ಒಳ್ಳೆ ವಿಷಯಗಳು ಬರ್ತಾ ಇದ್ದಾವೆ ಅಂತ, ಬರೋದಕ್ಕೆ ದಾರಿ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ, ಹಾಗೆಯೇ ಲಾ ಆಫ್ ಅಟ್ರಾಕ್ಷನನ್ನು ಫುಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಳ್ತಾ ಒಳ್ಳೆಯದನ್ನೇ ಮಾಡೋಣ, ಎಲ್ಲರೂ ಕೂಡ ಒಳ್ಳೆಯದಾಗೋಣ, ಎಲ್ಲರೂ ಕೂಡ ಬೆಳೆಯೋಣ ಅಂತ ಹೇಳ್ತಾ, ನಮ್ಮ ಚಾನಲ್ ಇರೋದು ಗುಡ್ ವೈಬ್ಸನ್ನು ಸ್ಪ್ರೆಡ್ ಮಾಡೋದಕ್ಕೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮೊಂದಿಗೆ ಇನ್ನೊಂದು ಹೊಸ ವಿಷಯದೊಂದಿಗೆ ಯಾವಾಗಲೂ ಕೂಡ ಬರೋದಕ್ಕೆ ರೆಡಿಯಾಗಿರ್ತೀನಿ. ಥ್ಯಾಂಕ್ ಯು.